ಡೆವಿಲ್ ರಿಲೀಸ್ಗೆ ಇನ್ನು 8 ದಿನಗಳು ಮಾತ್ರ ಬಾಕಿ ಇದೆ. ಆಗಲೇ ಹಬ್ಬ ಉತ್ಸವದ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ಫ್ಯಾನ್ಸ್ ಸಜ್ಜಾಗಿದ್ದಾರೆ. 5,000 ಜನಕ್ಕೆ ಬಾಡೂಟ ಬಡಿಸಲು ತಯಾರಿ ನಡೆಸಿದ್ದಾರೆ. ದರ್ಶನ್ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್, ಕಲೆಕ್ಷನ್ ಕಿಂಗ್, ರೆಕಾರ್ಡ್ಸ್ಗಳ ಪಾಲಿನ ಚಕ್ರವರ್ತಿ. ದಾಸನ ಸಿನಿಮಾ ಬರುತ್ತೆ ಅಂದ್ರೆ ಅಭಿಮಾನಿಗಳು ಹೇಗೆ ಕಾಯ್ತಾರೆ, ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮಗೆ ವಿಶೇಷವಾಗಿ ಹೇಳಬೇಕಿಲ್ಲ. ದಾಸ ದರ್ಶನ್ ಕೊಲೆ ಆರೋಪ ಹೊತ್ತು ಜೈಲಿನಲ್ಲಿರುವಾಗಲೂ ಸಹ ಅಭಿಮಾನಿಗಳು ಅವರನ್ನ ಕೈ ಬಿಡಲಿಲ್ಲ. ಹೊಸ ಸಿನಿಮಾ ಇಲ್ಲದೆ ಇದ್ರೇನಂತೆ, ಹಳೆಯ ಸಿನಿಮಾಗಳನ್ನೇ ನಾವು ಮುಗಿಬಿದ್ದು ನೋಡ್ತೇವೆ, ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಪ್ರೂವ್ ಮಾಡಿದ್ರು. ಅಭಿಮಾನಿಗಳ ಪಾಲಿನ ಡಿ ಬಾಸ್ ಜೈಲಿನಲ್ಲಿರುವಾಗ ಬಂದಂತಹ ಕರಿಯ, ನವಗ್ರಹ ಸಿನಿಮಾಗಳನ್ನ ಕಂಡು ಕೇಳರಿಯದಂತೆ ಸೆಲೆಬ್ರೇಟ್ ಮಾಡಿದ್ರು ದರ್ಶನ್ ಫ್ಯಾನ್ಸ್. ಹೊಸ ಸಿನಿಮಾಗಳೇ ಕೋಟಿ ಕಲೆಕ್ಷನ್ ಮಾಡಲು ವಿಫಲವಾಗ್ತಾ ಇರೋ ಈ ಕಾಲದಲ್ಲಿ ಕರಿಯ, ನವಗ್ರಹ ಸಿನಿಮಾಗಳು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ವು ಅಂದ್ರೆ ಅದು ದರ್ಶನ್ ಬಾಕ್ಸ್ ಆಫೀಸ್ ಗತ್ತು ತಾಕತ್ತು. ಈಗ ದಾಸ ಜೈಲಿನಲ್ಲಿದ್ದಾರೆ. 4 ಗೋಡೆಗಳ ಮಧ್ಯೆ ಕೂತು ಯಾವಾಗ ನಾನು ಹೊರಗೆ ಹೋಗೋದು ಅಂತ ಮುಕ್ಕೋಟಿ ದೇವರುಗಳನ್ನ ನೆನೆಯುತ್ತಿದ್ದಾರೆ. ಇಂಥ ಸಮಯದಲ್ಲೇ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ಡಿಸೆಂಬರ್ 11ರಂದು ಡೆವಿಲ್ ಸಿನಿಮಾ ತೆರೆಗೆ ಬರಲಿದೆ. ಇನ್ನು 8 ದಿನಗಳು ಮಾತ್ರ ಡೆವಿಲ್ ದರ್ಶನಕ್ಕೆ ಬಾಕಿ ಇದ್ದು, ಆಗಲೇ ಅಭಿಮಾನಿಗಳು ನಾ ಭೂತೋ ನಾ ಭವಿಷ್ಯತೋ ಎಂಬಂತೆ ಸೆಲೆಬ್ರೇಟ್ ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ ದರ್ಶನ್ ಸೆಲೆಬ್ರಿಟೀಸ್. ತಲೆದಂಡ ಟೋಬಿ, ಸಪ್ತಸಾಗರದಾಚೆಯಲ್ಲೋ, ಸೈಡ್ ಬಿ ಮತ್ತು ಬ್ಲಿಂಗ್ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಚೈತ್ರ ಆಚಾರ್ ಇದೀಗ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಇತರ ಭಾಷೆಗಳಲ್ಲಿಯೂ ಕೆಲಸ ಮಾಡುತ್ತಿದ್ದಾರೆ. ಸಿದ್ಧಾರ್ಥ್ ಜೊತೆಗೆ 3 BHK ಮೂಲಕ ತಮಿಳು ಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ ನಂತರ ನಟಿ ಇದೀಗ ತೆಲುಗು ಉದ್ಯಮಕ್ಕೂ ಬಹುದೊಡ್ಡ ಚಿತ್ರದ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ. ಪ್ರಭಾಸ್ ನಟಿಸಿ ಹನು ರಾಘವಪುಡಿ ನಿರ್ದೇಶಿಸಿದ ಫೌಜಿ ಎಂಬ ಪೀರಿಯಡ್ ವಾರ್ ಆಕ್ಷನ್ ಎಂಟರ್ಟೈನರ್ ಮೂಲಕ ಚೈತ್ರ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಹೊಸಬರಾದ ಇಮಾನ್ವಿ ಮತ್ತು ಮಿಥುನ್ ಚಕ್ರವರ್ತಿ, ಜಯಪ್ರದಾ ಮತ್ತು ಅನುಪಮ್ ಖೇರ್ ಅವರಂತಹ ಅನುಭವಿಗಳು ಕೂಡ ಇದ್ದಾರೆ. ಇನ್ನು ಚೈತ್ರ ಇತ್ತೀಚೆಗಷ್ಟೇ ಚಿತ್ರದ ಸೆಟ್ಗೆ ಸೇರ್ಕೊಂಡಿದ್ದು, ಚಿತ್ರೀಕರಣವು ಬಹಳ ಆಸಕ್ತಿದಾಯಕವಾಗಿ ಪ್ರಾರಂಭವಾಗಿದೆ ಅಂತ ಹೇಳುತ್ತಾರೆ. ಫೌಜಿ ತಮ್ಮ ನಟನಾ ವೃತ್ತಿ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ಬಂದಿತು ಮತ್ತು ಈ ಪ್ರಮಾಣದ ಯೋಜನೆಯು ಒಂದು ಹೊಸ ಅನುಭವವಾಗಿದೆ. ಫೌಜಿಯ ಭಾಗವಾಗಿರುವುದು ಮುಖ್ಯವಾಗಿದೆ. ನನಗೆ ದೊಡ್ಡ ಚಿತ್ರದಲ್ಲಿ ಕೆಲಸ ಮಾಡಲು ಅವಕಾಶ ಸಿಗುತ್ತೆ ಮತ್ತು ಪ್ರಭಾಸ್ ಅವರೊಂದಿಗೆ ಕೆಲಸ ಮಾಡೋದು ಒಂದು ಉತ್ತಮ ಕಲಿಕೆಯ ಅನುಭವವಾಗಿದೆ. ಬೃಹತ್ ಪ್ರೊಡಕ್ಷನ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಸೆಟ್ನ ಲಯ, ಕರಕುಶಲತೆ ಮತ್ತು ದೊಡ್ಡ ಮಟ್ಟದ ಚಿತ್ರವನ್ನು ನಿರ್ಮಿಸುವ ಕುರಿತು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಕತೆಗೆ ಇದು ಪ್ರಮುಖವಾದ ಪಾತ್ರವಾಗಿರೋದ್ರಿಂದ ಈ ಬಗ್ಗೆ ಉತ್ಸುಕಳಾಗಿದ್ದೇನೆ. ದೊಡ್ಡದೋ ಅಥವಾ ಚಿಕ್ಕದೋ ನನಗೆ ಮುಖ್ಯವಲ್ಲ, ಚಿತ್ರವು ನಿರ್ಮಿಸುವ ಪ್ರಪಂಚವು ಮುಖ್ಯವಾದದ್ದು ಮತ್ತು ಆ ಅರ್ಥದಲ್ಲಿ ಫೌಜಿ ಬೇರೆ ಲೆವೆಲ್ನಲ್ಲಿದೆ ಅಂತ ಹೇಳ್ತಾರೆ ಚೈತ್ರ ಆಚಾರ್. 777 ಚಾರ್ಲಿ ಡೈರೆಕ್ಟರ್ ಕಿರಣ್ ರಾಜ್ ಮತ್ತು ನೃತ್ಯಗಾರ್ತಿ ಅನಯಾ ವಸುಧಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಾಸರಗೋಡಿನ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಮದುವೆ ನೆರವೇರಿದೆ. ಭಾನುವಾರ ಅಂದರೆ ನವೆಂಬರ್ 30ರಂದು ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆಪ್ತರು ಮತ್ತು ಸ್ನೇಹಿತರು ಈ ಮದುವೆಗೆ ಆಗಮಿಸಿದ್ರು. ಚಾರ್ಲಿ ಚಿತ್ರದ ನಾಯಕ ನಟ ರಕ್ಷಿತ್ ಶೆಟ್ಟಿ ಮದುವೆಗೆ ಬಂದಿದ್ರು. ಚಾರ್ಲಿ ಚಿತ್ರದ ಮೂಲಕವೇ ಕಿರಣ್ ರಾಜ್ ಹೆಸರಾಗಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಡೈರೆಕ್ಟರ್ ಟೀಮ್ ಅಲ್ಲಿಯೇ ಕೆಲಸ ಮಾಡಿರೋ ಕಿರಣ್ ರಾಜ್ ಮುಂದೆ ಚಾರ್ಲಿ ಚಿತ್ರ ಡೈರೆಕ್ಷನ್ ಮಾಡಿದ್ರು. ಈ ಮೂಲಕ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ರು. ಈ ಸಿನಿಮಾ ಆದ್ಮೇಲೆ ಈಗಲೂ ಈ ಚಿತ್ರದಿಂದಲೇ ಗುರುತಿಸಿಕೊಳ್ಳುವ ಕಿರಣ್ ರಾಜ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಾಸರಗೋಡ್ನಲ್ಲಿರೋ ಉಮಾಮಹೇಶ್ವರಿ ಟೆಂಪಲ್ ಅಲ್ಲಿಯೇ ಈ ಜೋಡಿಯ ವಿವಾಹ ನೆರವೇರಿದೆ. ಗುರು ಹಿರಿಯರು ಹಾಗೂ ಆಪ್ತರ ಸಮ್ಮುಖದಲ್ಲೇ ಕಿರಣ್ ರಾಜ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚಾರ್ಲಿ ಚಿತ್ರದ ನಾಯಕ ನಟ ರಕ್ಷಿತ್ ಶೆಟ್ಟಿ ಈ ಮದುವೆಗೆ ಆಗಮಿಸಿದ್ದು, ಡೈರೆಕ್ಟರ್ ಕಿರಣ್ ರಾಜ್ ಹಾಗೂ ಅನಯಾ ವಸುಧಾ ಅವರಿಗೆ ಮನದುಂಬಿ ಶುಭ ಹಾರೈಕೆ ತಿಳಿಸಿದ್ರು. ಕನ್ನಡದ ನಟಿ ನಿರ್ದೇಶಕಿ ರೂಪಾ ಯರ್ ನಿರ್ದೇಶನದ ಆಜಾದ್ ಭಾರತ್ ಎಂಬ ಹಿಂದಿ ಚಿತ್ರವು ಜನವರಿ 2ರಂದು ದೇಶಾದ್ಯಂತ ಬಿಡುಗಡೆಯಾಗಲಿದೆ. ನೀರಾ ಆರ್ಯ ಎಂಬ ಹೆಸರಿನಿಂದ ಶುರುವಾದ ಈ ಚಿತ್ರದ ಶೀರ್ಷಿಕೆಯನ್ನ ಇದೀಗ ಆಜಾದ್ ಭಾರತ್ ಅಂತ ಬದಲಿಸಿದೆ ಚಿತ್ರತಂಡ. ಈ ಚಿತ್ರವನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅರ್ಪಣೆ ಮಾಡಿದೆ ಚಿತ್ರತಂಡ. ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದ ಮೊದಲ ಮಹಿಳಾ ಸೇನೆಯ ಕಥೆ ಆಜಾದ್ ಭಾರತ್ ಚಿತ್ರದಲ್ಲಿದೆ. ನೇತಾಜಿ ಪಾತ್ರದಲ್ಲಿ ಬಾಲಿವುಡ್ ನಟ ಶ್ರೇಯಸ್ ತಲ್ಬಣೆ ಬಣ್ಣ ಹಚ್ಚಿದ್ದಾರೆ. ಈ ಚಿತ್ರದಲ್ಲಿ 3 ಮಹಿಳಾ ಮುಖ್ಯ ಪಾತ್ರಗಳಲ್ಲಿದ್ದು, ನಾನು ನೀರಾ ಆರ್ಯ ಪಾತ್ರದಲ್ಲಿ, ಹಿತಾ ಚಂದ್ರಶೇಖರ್ ದುರ್ಗಾ ಪಾತ್ರದಲ್ಲಿ ನಟಿಸಿದ್ದೇವೆ. ಸರಸ್ವತಿ ರಾಜಮಣಿ ಎಂಬ ಪಾತ್ರದಲ್ಲಿ ಜನಪ್ರಿಯ ನಟಿಯೊಬ್ಬರು ಕಾಣಿಸಿಕೊಂಡಿದ್ದಾರೆ. ಸುರೇಶ್ ಒಬೆರಾಯ್, ಬಿರಾದರ್, ಸುಚೇಂದ್ರ ಪ್ರಸಾದ್, ಸುಭಾಷ್ ಚಂದ್ರ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ ಅಂತ ಮಾಹಿತಿ ನೀಡಿದ್ರು ರೂಪಾ ಯರ್. ಗೌತಮ್ ಶ್ರೀವತ್ಸ ಸಂಗೀತ ನಿರ್ದೇಶನ ಚಿತ್ರಕ್ಕಿದೆ. ಈ ಚಿತ್ರವನ್ನು ನಿರ್ಮಾಣ ಮಾಡುವ ಮೊದಲು ಸುಭಾಷ್ ಚಂದ್ರ ಬೋಸ್ ಅವರ ಕುಟುಂಬದವರನ್ನ ಸಂಪರ್ಕ ಮಾಡಿ ಅನೇಕ ಮಾಹಿತಿ ಪಡೆದುಕೊಂಡಿದ್ದೇನೆ. ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ಈ ಚಿತ್ರ ತೋರಿಸುವ ಯೋಚನೆ ಇದೆ. ಜಿ ಸ್ಟುಡಿಯೋಸ್ ಮೂಲಕ ಈ ಚಿತ್ರ ಬಿಡುಗಡೆಯಾಗ್ತಾ ಇದೆ ಅಂದ್ರು ರೂಪಾ.
ಬಹುಕಾಲದಿಂದ ನಟಿ ಸಮಂತಾ ರುತ್ ಪ್ರಭು ಅವರು ದಿ ಫ್ಯಾಮಿಲಿ ಮ್ಯಾನ್ ಖ್ಯಾತಿಯ ನಿರ್ದೇಶಕ ರಾಜ್ ನಿಡಿಮೋಡು ಅವರೊಂದಿಗೆ ಡೇಟಿಂಗ್ನಲ್ಲಿದ್ದಾರೆ ಎನ್ನುವಂತಹ ಗಾಸಿಪ್ ಹರಿದಾಡಿತ್ತು. ಆ ಗುಸುಗುಸುಗಳ ಮಧ್ಯೆ ನಿನ್ನೆ ಬೆಳಿಗ್ಗೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರುವ ಲಿಂಗಭೈರವಿ ದೇವಸ್ಥಾನದಲ್ಲಿ ಈ ಜೋಡಿ ಹಸೆಮಣೆ ಏರಿದ್ದಾರೆ. ವಿವಾಹ ಸಮಾರಂಭಕ್ಕಾಗಿ ನಿರ್ದೇಶಕ ರಾಜ್ ನಿಡಿಮೋಡು ಮತ್ತು ಸಮಂತಾ ಅವರು ಭಾನುವಾರ ಸಂಜೆ ಕೊಯಮತ್ತೂರಿಗೆ ತೆರಳಿದ್ರು ಎನ್ನಲಾಗಿದೆ. ಇದೊಂದು ಖಾಸಗಿ ಸಮಾರಂಭವಾಗಿದ್ದು ಕೇವಲ 30 ಮಂದಿ ಆಪ್ತರು ಮಾತ್ರ ಭಾಗವಹಿಸಿದ್ರು. ಸಮಂತಾ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡ ಪೋಸ್ಟ್ ಪ್ರಕಾರ ಸಮಂತಾ ಅವರು ಮದುವೆಯ ಸಮಯದಲ್ಲಿ ಕೆಂಪು ಬಣ್ಣದ ಸೀರೆಯನ್ನ ಧರಿಸಿದ್ದಾರೆ. ನಿರ್ದೇಶಕ ರಾಜ್ ನಿಡಿಮೋಡು ಅವರು ಗೋಲ್ಡನ್ ಬಣ್ಣದ ನೆಹರು ಜಾಕೆಟ್ ತೊಟ್ಟು ವಧು-ವರರಂತಿರುವ ಫೋಟೋಗಳನ್ನ ಹಾಗೂ ದೇವಿ ಮುಂದೆ ರಿಂಗ್ ತೊಡಿಸುವ ಫೋಟೋ, ಪೂಜಾ ವಿಧಿವಿಧಾನ ನಡೆಯುತ್ತಿರುವ ಪಟಗಳನ್ನ ಇನ್ಸ್ಟಾಗ್ರಾಂಗಳಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಬಹುಭಾಷಾ ನಟಿ ಪಾರ್ವತಿ ಮೆನನ್ ಅವರು ಶುಭಾಶಯ ಕೋರಿದ್ದಾರೆ. ಈ ದಿನಕ್ಕಾಗಿ ನಾನು ಕಾಯುತ್ತಿದ್ದೆ ಅಂತ ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.